ನಮ್ಮ ವೀಕ್ಷಕರೆಂದರಿಗೂ ನನ್ನ ನಮಸ್ಕಾರ. ಈಗ ನಮ್ಮ ಸ್ಟಾರ್ಟರ್ನಲ್ಲಿ ಈಗ ವಾಟರ್ ಲೆವೆಲ್ ಕಂಟ್ರೋಲರು ಹಾಗೂ ಅಂದರೆ ಟೈಮರ್ ಮೋಡು ಎರಡು ಅಂತ MP ಹೋಗೋ ಈಗ ತೋರಿಸ್ತಾನೆ. ಇದು ಈಗ ನಾನು ವಾಟರ್ ಲೆವೆಲ್ ಕಂಟ್ರೋಲರು ಟೈಮರ್ನ ನೀವು ಎನೇಬಲ್ ಮಾಡಬೇಕು, ವಾಟರ್ ಲೆವೆಲ್ ಕಂಟ್ರೋಲರ್ ಡಿಸೇಬಲ್ ಮಾಡಬೇಕು. ಎರಡನ್ನೂ ಸೈಮಲ್ಟೇನಿಯಸ್ ಆಗಿ ನೀವು ಯೂಸ್ ಮಾಡೋಕ್ಕಾಗಲ್ಲ. ವಾಟರ್ ಲೆವೆಲ್ ಕಂಟ್ರೋಲರು ಹಾಗೂ ಟೈಮರ್ ಮೋಡು ಎರಡನ್ನೂ ಸೈಮಲ್ಟೇನಿಯಸ್ ಯೂಸ್ ಮಾಡೋಕ್ಕಾಗಲ್ಲ. ಈಗ ಆದ್ದರಿಂದ ಈಗ ನಾವು ಟೈಮರ್ ಮೋಡ್ ಬೇಕು ಅಂದರೆ ವಾಟರ್ ಲೆವೆಲ್ ಕಂಟ್ರೋಲರ್ ಡಿಸೇಬಲ್ ಆಗುತ್ತೆ. ಆಗ ನಿಮಗೆ ಟೈಮರ್ ಮೋಡ್ನ ಉಪಯೋಗಿಸೋದಕ್ಕೆ ನಿಮಗೆ ಆಪ್ಷನ್ಸ್ ಎಲ್ಲ ಬರುತ್ತೆ. ಈ ಟೈಮರ್ ಮೋಡ್ನಲ್ಲಿ ನಿಮಗೆ 3 ಟೈಪ್ ಆಫ್ ಟೈಮರ್ಸು ಇದೆ. 3 ಟೈಪ್ ಆಫ್ ಟೈಮರ್ಸ್ ಅಂದರೆ, ಒಂದು ನಾರ್ಮಲ್ ಟೈಮರ್ ಅಂತ ಕರೀತೀನಿ, ಎರಡನೇದು ಸೈಕ್ಲಿಕ್ ಟೈಮರ್ ಅಂತ ಕರೀತೀನಿ, ಮೂರನೇದು RTC ಟೈಮರ್ ಅಂತ ಕರೀತೀನಿ. ಈಗ ಫಸ್ಟ್ ನಾನು ನಿಮಗೆ ನಾರ್ಮಲ್ ಟೈಮರ್ ಬಗ್ಗೆ ಮಾತಾಡ್ತೀನಿ. ನಾರ್ಮಲ್ ಟೈಮರ್ ಅಂದರೆ ಏನು ಅಂತ ಹೇಳಿದ್ರೆ, ಈಗ ಒಂದು ಸ್ಪೆಸಿಫಿಕ್ ಪೀರಿಯಡ್ ನಿಮಗೆ ಮೋಟ್ರ್ ರನ್ ಆಗಬೇಕು, ಆಫ್ ಆಗಬೇಕು, ಅಷ್ಟೇ ಕೆಲಸ. ಇಷ್ಟೇ ಕೆಲಸ ಮಾಡೋದನ್ನ ನಾವು ನಾರ್ಮಲ್ ಟೈಮರ್ ಅಂತ ನಾನು ಕರೀತಾ ಇದ್ದೀನಿ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಮೋಟ್ರನ್ನ 2 hours ರನ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಿದರೆ, ಇಲ್ಲಿ ನಾರ್ಮಲ್ ಟೈಮರಲ್ಲಿ ಮೋಟಾರ್ ರನ್ ಪೀರಿಯಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಮೋಟಾರ್ ರನ್ ಪೀರಿಯಡ್ನಲ್ಲಿ ನೀವು 2 hours ಅಂತ ನೀವು ಎಂಟ್ರಿ ಮಾಡಿದ್ರೆ ಅದು 2 hours ಮಾತ್ರ ರನ್ ಆಗುತ್ತೆ. ಎಂಟ್ರಿ ಮಾಡಿದ್ಮೇಲೆ ನೀವು ಆಟೋ ಸ್ವಿಚ್ನ ಆಫ್ ಮಾಡಿ ಆನ್ ಮಾಡಿದ್ರೆ ಕಂಪ್ಲೀಟಾಗಿ 2 hours ಫಿನಿಷ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಮಧ್ಯದಲ್ಲಿ 2 hours ಮಧ್ಯದಲ್ಲಿ ಅರ್ಧ ಗಂಟೆ ಆಯಿತು, ಅರ್ಧ ಗಂಟೆ ಆದಮೇಲೆ ನಿಮಗೆ ಪವರ್ ಹೋಯ್ತು ಅಥವಾ ಏನಾದರೂ ಲೈನ್ ಟ್ರಬಲ್ ಆಗಿ ಸ್ಟಾರ್ಟರ್ ಆಫ್ ಆಯಿತು ಅಂತ ಹೇಳಿದ್ರೆ, ನಿಮಗೆ ಪುನಃ ಅದು ರಿಸ್ಟೋರ್ ಅಂದರೆ ಅವರು ನಿಮಗೆ ಮೈನಸ್ ಆಗಿತ್ತು, ಅಷ್ಟು ಅವರ್ನ ಇದು ಆ್ಯಡ್ ಮಾಡಿಕೊಂಡು ಕಂಟಿನ್ಯೂ ಮಾಡುತ್ತೆ. ಟೋಟಲಿ ನಿಮಗೆ 2 hours ವಿತೌಟ್ ಫೇಲ್ಯೂರ್ ನಿಮ್ಮ ಮೋಟ್ರನ್ನ ರನ್ ಮಾಡೋದು ಆಪ್ಷನ್ ಇದರಲ್ಲಿ ಕೊಟ್ಟಿದ್ದೀನಿ. ಈ ಸ್ಟಾರ್ಟಿಂಗ್ ನಾರ್ಮಲ್ ಟೈಮರ್ನ ಸೆಟ್ ಮಾಡಬೇಕು. ನಾರ್ಮಲ್ ಟೈಮರ್ನ ಹೇಗೆ ಸೆಟ್ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ. ಈಗ ಆ್ಯಸ್ ಯೂಶುವಲ್ ನಾವು ಬೇರೆ ಸೆಟ್ಟಿಂಗ್ಸ್ ವೀಡಿಯೋದಲ್ಲಿ ಎಲ್ಲ ನಾವು ಮಾಡಿದ್ದೀವಿ, ಅದೇ ಥರ ಸೆಟ್ಟಿಂಗ್ಸ್ನ ಇದರಲ್ಲೂ ಮಾಡ್ಬೋದು. ಈಗ ಏನು ಮಾಡ್ತೀವಪ್ಪ ಅಂದರೆ, ನಾವು L1 ಅಥವಾ L3ಗೆ ಕೊಟ್ಟಿರೋ ಯಾವ್ದಾರ ಒಂದು ಫ್ಯೂಸನ್ನು ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿದಾಗ LCD ಡಿಸ್ಪ್ಲೇನಲ್ಲಿ ಕಂಪ್ಲೀಟಾಗಿ ಆಫ್ ಆಗುತ್ತೆ. ಪುನಃ ನಾನು ಫ್ಯೂಸ್ ಕೊಟ್ಟೋಣ ಹಾಕೋದಕ್ಕಿಂತ ಮುಂಚೆ ಆಟೋ ಸ್ವಿಚ್ನ ಆಫಾಗಿ ಇಟ್ಟಿರ್ತೀನಿ. ಫ್ಯೂಸ್ ಕೊಟ್ಟೋಣ ಪುನಃ ಹಾಕ್ತೀನಿ ನಾನು. ಹಾಕಿದಾಗ ಇಲ್ಲಿ ಕೆಳಗಡೆ ಲೈನಲ್ಲಿ ನಿಮಗೆ ಮೊಬೈಲ್ ನಂಬರು ಅಥವಾ ಕಸ್ಟಮರ್ ಕೇರ್ ನಂಬರ್ ಬರುತ್ತೆ. ಕಸ್ಟಮರ್ ಕೇರ್ ನಂಬರ್ ಬರ್ತಿದ್ದಂಗೆ ಆಟೋ ಸ್ವಿಚ್ನ ನೀವು ಟರ್ನ್ ಆನ್ ಮಾಡಿ ಟರ್ನ್ ಆಫ್ ಮಾಡಿದ್ರೆ ನಿಮಗೆ ಮೆನು ಓಪನ್ ಆಗುತ್ತೆ. ಆ ಮೆನು ನಿಮಗೆ ಫಸ್ಟ್ WLC ಮೋಡ್ ಅಂತ ಬರುತ್ತೆ. WLC ಮೋಡ್ ಆನ್ ಅಂತ ಇರ್ಬೋದು ಅಥವಾ ಆಫ್ ಅಂತ ಇರ್ಬೋದು. ಈಗ ನೀವು ಆನ್ ಅಂತ ಇದ್ದರೆ ನೀವು WLC ಮೋಡ್ನ ಈ ನಾಬ್ನ ತಿರುಗಿಸಿ ನೀವು ಅದನ್ನು ಆಫ್ ಅಂತ ನೀವು ಇಡಬೇಕು. ನೆಕ್ಸ್ಟ್ ಆಫ್ ಅಂತ ಇಟ್ಟು ನೀವು ಆಟೋ ಸ್ವಿಚ್ಚನ್ನು ಆನ್ ಮಾಡಿ ಆಫ್ ಮಾಡಿದ್ರೆ ಇಟ್ ವಿಲ್ ಗೋ ಟು ಅದಕ್ಕೆ RTC ಮೋಡ್, ಟೈಮರ್ ಮೋಡ್ ಅಂತ ತೋರಿಸ್ತದೆ. ಟೈಮರ್ ಮೋಡ್ ಅದು ನಿಮಗೆ ಕೇಳುತ್ತೆ, ಆಫರ್ ಇರುತ್ತೆ ಟೈಮರ್ ಮೋಡು. ಆಫ್ ಇದ್ದನ್ನ ಟೈಮರ್ ಮೋಡ್ನ ನೀವು ಆನ್ ಅಂತ ನೀವು ಮಾಡಬೇಕು ಅಂತ ಹೇಳಿದ್ರೆ, ನೀವು ಈ ಆಪ್ಷನ್ ಸೆಟ್ಟಿಂಗ್ ನಾಬನ್ನ ತಿರುಗಿಸಿ ನೀವು ಆನ್ ಅಂತ ನೀವು ಮಾಡಬೇಕು. ಅಲ್ಲಿ ಡಿಸ್ಪ್ಲೇಗಳು ಬರುತ್ತೆ, ಆನ್ ಅಂತ ಬರುತ್ತೆ. ಆನ್ ಅಂತ ಬಂದಾಗ ನೀವು ಆಟೋ ಸ್ವಿಚ್ಚನ್ನ ಆನ್ ಮಾಡಿ ಆಫ್ ಮಾಡಿ, ಆಗ ನಿಮಗೆ ಮೋಟಾರ್ ರನ್ ಪೀರಿಯಡ್ ಅಂತ ನಿಮಗೆ ಇಲ್ಲಿ LCDನಲ್ಲಿ ಡಿಸ್ಪ್ಲೇ ಬರುತ್ತೆ. ಮೋಟಾರ್ ರನ್ ಪೀರಿಯಡು ಬೈ ಡಿಫಾಲ್ಟ್ ಆಗಬೇಕಾದ್ರೆ ವ್ಯಾಲ್ಯೂ ಸೆಟ್ ಆಗಿರುತ್ತೆ. ಆಗ ನೀವು ಫಸ್ಟು ನೀವು ಈ ಆಪ್ಷನ್ ಸೆಟ್ಟಿಂಗ್ ನಾವು ತಿರುಗಿಸಿದ್ರೆ ಅದು ನಿಮಗೆ ಅವರ್ ಪೊಸಿಷನಲ್ಲಿ ನಂಬರ್ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಅವರ್ ಪೊಸಿಷನಲ್ಲಿ 1 hour ಹಿಡಿದು 23 hours ನೀವು ಚೇಂಜ್ ಮಾಡೋದಕ್ಕೆ ಆಪ್ಷನ್ ಇದೆ. ಇದನ್ನು ತಿರುಗಿಸಿದ್ರೆ ನೀವು 1 hour ಹಿಡಿದು 23 00 ಇಂದ
23 ಅವರ್ವರೆಗೂ ಚೇಂಜ್ ಆಗುತ್ತೆ. ನೀವು ಯಾವುದು ಬೇಕು ನೀವು 2 ಅವರ್ಸ್ ಬೇಕು ಅಂತಂದರೆ 2 ಅವರ್ಸ್ ಬಂದಾಗ ನೀವು ಆಟೋ ಸ್ವಿಚ್ನ ಆನ್ ಮಾಡಿ ಆಫ್ ಮಾಡಿ. ನೆಕ್ಸ್ಟ್ ಅದು ಮಿನಿಟ್ ಹೋಗುತ್ತೆ. ಆಗ ನೀವು ಮಿನಿಟನ್ನು ಚೇಂಜ್ ಮಾಡಬೇಕು ಅಂದರೆ 00 ಮಾಡ್ಬೋದು, ಇಂದ 59ವರೆಗೂ ನೀವು ಮಿನಿಟ್ ಚೇಂಜ್ ಮಾಡ್ಬೋದು. 00 ಮಾಡಬೇಕು, 2 ಅವರ್ಸ್ ಮಾಡಬೇಕು ಅಂದರೆ 00 ಇದರ 4 ತಿರುಗಿಸಿ 00 ಮಾಡಿ ಆಟೋ ಸ್ವಿಚ್ನ ಆನ್ ಮಾಡಿ ಆಫ್ ಮಾಡಿ. ನಾವು ಈಗ ನಿಮಗೆ ಇದು ಸೇವ್ ಆಯಿತು. ಆದರೆ ಈಗ ನೆಕ್ಸ್ಟು ನೀವು ಯಾವಾಗ ಬೇಕಾದರೂ ಹೋಗಿ ನಿಮ್ಮ ಮೋಟ್ರ್ ರನ್ ಮಾಡಬೇಕು ಅಂತ ಅನ್ನಿಸ್ದಾಗ ನೀವು ಹೋಗಿ ಆಟೋ ಸ್ವಿಚ್ನ ಆಫ್ ಮಾಡಿ ಆನ್ ಮಾಡಿದ್ರೆ ಎಕ್ಸಾಕ್ಟ್ಲಿ 2 ಅವರ್ಸ್ ಆಗುತ್ತೆ. ಇದು ಒಂದು ದಿನದಲ್ಲಿ ಎಷ್ಟು ಸಲ ಬೇಕಾದ್ರೂ ಆಫ್ ಮಾಡಿ ಆನ್ ಮಾಡ್ಬೋದು, ಅಥವಾ ಇವೆನ್ ಡೇ ಮಾಡ್ಬೋದು, ಅಥವಾ 3 ದಿವಸ ಬಿಟ್ಟು ಬೇಕಾದರೂ ಮಾಡ್ಬೋದು. ಆ 2 ಅವರ್ಸ್ ಅನ್ನೋದು ಇದರಲ್ಲಿ ಸೇವ್ ಆಗಿರುತ್ತೆ. ನೀವು ಯಾವಾಗ ಆಟೋ ಸ್ವಿಚ್ನ ಆಫ್ ಮಾಡಿ ಆನ್ ಮಾಡಿಸ್ ಅಂದರೆ ನೀವು ಈ ಮೋಡ್ ಯೂಸ್ ಮಾಡಬೇಕು ಅಂದರೆ ಆಫ್ ಮಾಡಿ ಆನ್ ಮಾಡೋದ್ರಿಂದ ನಿಮಗೆ ಆ 2 ಅವರ್ಸ್ ಕಂಪ್ಲೀಟಾಗಿ ರನ್ ಆಗುತ್ತೆ. ಈ ಥರ ನೀವು ನಾರ್ಮಲ್ ಸೆಟ್ಟಿಂಗ್ ಮಾಡ್ಬೋದು. ಅದನ್ನು ಯಾವ ಥರ ಸೆಟ್ ಮಾಡೋದು ಅಂತ ಈಗ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಈಗ ಇದು ಆನ್ ಆಗಿದೆ. ಈಗ ಫ್ಯೂಸ್ ಸಪೋರ್ಟ್ ತೆಗೆದು ಈಗ ಆಫ್ ಆಯಿತು. ಫ್ಯೂಸ್ ಸಪೋರ್ಟ್ ಹಾಕಿದೆ, ಈಗ ಆನ್ ಆಗಿದೆ. ಆಟೋ ಸ್ವಿಚ್ ಆನ್ ಮಾಡಿ ಆಫ್ ಮಾಡ್ತೀವಿ. WSC ಮೋಡ್ ಆಫ್ ಅಂತ ಇದೆ. ನಾವು ತಿರುಗಿ ಆಫ್ ಇರಲಿ. ನಿಮಗೆ ಟೈಮರ್ ಮೋಡ್ ಆಫ್ ಅಂತ ಬಂದಿದೆ, ಇದನ್ನು ತಿರುಗಿಸ್ತೀನಿ ನಾನು. ಆನ್ ಅಂತ ಬಂದಿದೆ. ಈಗ ಟೈಮರ್ ಮೋಡ್ ಆನ್ ಆಗಿದೆ. ಈಗ ನಾರ್ಮಲ್ ಟೈಮರ್ ಅಂತ ಬಂದಿದೆ. ಈ ನಾರ್ಮಲ್ ಟೈಮರ್ ನಾನು ಆನ್ ಮಾಡ್ಕೊಬೇಕು ಅಂದರೆ ಇದನ್ನು ಆಫ್ ಮಾಡ್ತೀನಿ. ಇದೆಲ್ಲ ನಾರ್ಮಲ್ ಟೈಮರ್ ಆನ್ ಮಾಡಿದ್ದೀನಿ. ಈಗ ನಾರ್ಮಲ್ ಟೈಮರ್ ಆನ್ ಆಯ್ತಲ್ಲ, ಈಗ ನಿಮಗೆ ಮೋಟಾರ್ ರನ್ ಪೀರಿಯಡ್ ಅಂತ ಬಂದಿದೆ. ಇಲ್ಲಿ 2 ಅವರ್ಸ್ ಇದೆ. 2 ಅವರ್ಸ್ ಇದೆ. ಇದನ್ನು ಆಫ್ ಮಾಡಿ ಆನ್ ಮಾಡ್ತೀನಿ. ನೆಕ್ಸ್ಟ್ ಮಿನಿಟ್ಗೆ ಹೋಗುತ್ತೆ. ಮಿನಿಟ್ ನಾನು 00 ಮಾಡ್ತೀನಿ. ಈಗ ನೆಕ್ಸ್ಟ್ ಆಟೋ ಸ್ಟಾರ್ಟ್ ಡಿಲೇ ಬಂದಿದೆ. ಈಗ ನಿಮಗೆ ಕಂಟಿನ್ಯೂಸ್ ಆಗಿ ನೀವು ಆನ್ ಆಫ್ ಮಾಡೋದ್ರಿಂದ ಈ ಬೇರೆ ಎಲ್ಲ ಸ್ಕಿಪ್ ಆಗ್ತಾ ಹೋಗುತ್ತೆ. ಅಥವಾ ಅದೇ ಥರ ನೀವು ಸ್ವಿಚ್ ಆಪರೇಟ್ ಮಾಡಿದೆ ಬಿಟ್ಟವೆ ಅದು ಫೈನಲ್ ಆಗಿ ನಿಮಗೆ ವೋಲ್ಟೇಜ್ ಆ್ಯಪ್ಸು ತೋರಿಸುತ್ತೆ. ನಾವು ಇಟ್ ಈಸ್ ರೆಡಿ ಟು ಆನ್. ಈಗ ಆಟೋ ಸ್ವಿಚ್ ಏನಾದರೂ ನೀವು ಆನ್ ಮಾಡಿದ್ರೆ ಆ ಟೈಮರ್ ವಿಲ್ ಸ್ಟಾರ್ಟ್. ಅದು ನೀವೇನು ಕಾಣೋದಿಲ್ಲ, ಇನ್ಸೈಡ್ ಕಾಣುತ್ತೆ. ನೀವು ಯಾವಾಗ ಬೇಕಾದರೂ ರೀಸೆಟ್ ಬಟನ್ನ ಪ್ರೆಸ್ ಮಾಡಿದ್ರೆ ಎಷ್ಟು ಡ್ಯೂರೇಷನ್ ರಿಮೈನಿಂಗ್ ಇದೆ ಅನ್ನೋದನ್ನು ಅದು ತೋರಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.